ಸರ್ ನಮ್ಮ ಹೆಸರು ದೊರೇಶ್ ಅಂತ. ನಮ್ಮ ಮಿಸಸ್ ಅಕ್ಕ ತೀರ್ಕೊಂಡಿರೋದು. ಖಾಸಗಿ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸರ್, ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಯಂತ್ರಗಳ ರೀತಿ ಮನುಷ್ಯನ ದುಡಿಸ್ಕೊಂಡು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ಅವರನ್ನು ಪ್ರಚೋದನೆ ಮಾಡಿ ಅವರನ್ನು ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ಅನ್ಯಾಯವಾಗಿ ಒಂದು ಕುಟುಂಬನೇ ಹಾಳು ಮಾಡಿಬಿಟ್ರಲ್ಲ ಸರ್. ಈಗ ಅವ್ರ ಹಸ್ಬೆಂಡ್ಗೆ ಗತಿ ಯಾರು ಸರ್? ಈಗ ಅವ್ರಿಗೆ ಹೆಂಗೆ ಜೀವನ ಸಾಕೋದು ಸರ್? ಅವ್ರಿಗೆ ಆದ ಕನಸುಗಳು ಕಟ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಜೀವನ ಸಾಕೋಕ್ಕೆ ಬಂದಿರ್ತಾರೆ, ಹಳ್ಳಿಗಳಿಂದ ಬಂದಿರ್ತಾರೆ. ಈ ಖಾಸಗಿ ಕಂಪ್ನಿಗಳು ಮನುಷ್ಯನನ್ನು ಹಿಂಗೆ ಯಂತ್ರಗಳ ರೀತಿ ಬಳಸ್ಕೊಂಡ್ರೆ ಕುಟುಂಬಗಳೇ ಹಾಳಾಗೋಗ್ತಾವಲ್ಲ ಸರ್. ಜೀವನ ಸಾಕೋದು ಹೆಂಗೆ ಸರ್? ಈಗ ಈ ಸಮಾಜದಲ್ಲಿ ಇವತ್ತು ನೋಡಿ, ಸಣ್ಣ ಪುಟ್ಟ ತಪ್ಪುಗಳು ಇರ್ತವೆ, ಅದಕ್ಕೆ ಅದರದೇ ಆದ ಪರಿಹಾರಗಳು ಇರ್ತವೆ. ಅವ್ರಿಗೆ ಒಂದು ಅಪಾಲಜಿನೋ ಏನೋ ಒಂದು ಕ್ಷಮೆನೋ ಹೇಳಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ವರ್ತಿಸ್ಕೋಬೇಕು ಕಂಪ್ನಿಗಳು. ಅದು ಬಿಟ್ಬಿಟ್ಟು ಅವ್ರ ಮೇಲೆ ಮಾನಸಿಕವಾಗಿ ಕಿರುಕುಳನ ನಿರಂತರವಾಗಿ ಕೊಡ್ತಾ ಬಂತಂದರೆ ಮನುಷ್ಯ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರ ಉದ್ಯೋಗನೇ ಜೀವನ ಆಗಿರ್ತದೆ ಅಲ್ವಾ. ಇಂಥ ಟೈಮಲ್ಲಿ ಅವ್ರನ್ನ ಹೀನಮಾನೋಗ್ಬೋದು. ಆ ಸಂಸ್ಥೆಯಿಂದ ಅವ್ರನ್ನ ತೆಗೆದಾಕ್ದಾಗ ಮಾನಸಿಕವಾಗಿ ಅವ್ರು ಕುಸಿದು ಹೋಗ್ತಾರೆ. ಈ ಡಿಪ್ರೆಷನ್ಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಅಂದರೆ ರಿಲಯನ್ಸ್ ಕಂಪ್ನಿಯ ಅವರ ಮೇಲಧಿಕಾರಿಗಳ ಕಿರುಕುಳ ಹಾಗೂ ಕಂಪ್ನಿಯಲ್ಲಿರುವಂಥ ವ್ಯವಸ್ಥೆಗಳು ಸರ್. ಇವೆಲ್ಲ ಬದಲಾಗಬೇಕು. ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಸರ್. ಏನೋ ಕೆಲಸದ ಸಮಸ್ಯೆಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರುತ್ತೆ ಸರ್. ಆ ವಿಚಾರನ ಅವ್ರು ಅಲ್ಲೇ ಕೂತು ಬಗೆಹರಿಸಿ ಅವ್ರಿಗೆ ಏನೋ ಒಂದು ಪರಿಹಾರ ಮಾಡ್ಕೋಬೋದಿತ್ತು. ಅದು ಬಿಟ್ಟು ಅವರನ್ನು ಮಾನಸಿಕವಾಗಿ ಹೀನಮಾನೋಗಿ ಬೋದಿದ್ದಾರೆ ಸರ್ ಅವರನ್ನು. ಅದರಿಂದ ಅವರು ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟು ನಿನ್ನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಕಳೆದ ಎಷ್ಟು ವರ್ಷಗಳಿಂದ ಅಲ್ಲೇ ಅವ್ರು ಕೆಲಸ ಅವರು ಸುಮಾರು ಒಂದು 3-4 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ಪರ್ಟಿಕ್ಯುಲರ್ ಯಾರೋ ಡಾಲಿ ಅಂತ ಮೆನ್ಷನ್ ಮಾಡಿದ್ದಾರೆ ಹೆಸರು, ಮೇಡಮ್ ಇವರು. ಹೌದು ಸರ್ ಅವ್ರ ಮೇಲಧಿಕಾರಿ ಅವರು, ಆ ಸಂಸ್ಥೆಯವರೇ. ಅವರು ತುಂಬ ಅವ್ರಿಗೆ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ರಂತೆ ಯಾವಾಗಲಿಂದನೂ. ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ. ಆ ಥರದವ್ರು ಆ ಸಂಸ್ಥೆಗಳಿಗೆ ಕೆಲಸ ಮಾಡಬಾರ್ದು. ಅವರನ್ನು ಮೊದಲು ಆ ಕೆಲಸದಿಂದ ವಜಾ ಮಾಡಬೇಕು. ಅವ್ರಿಗೇನು ಸೂಕ್ತ ಪರಿಹಾರ ಸಿಗಬೇಕು ಅದು ಸಿಗೋ ರೀತಿ ಮಾಡಿಕೊಡ್ಬೇಕು ಸರ್. ಸರ್ ಸುಮ್ಮನೆ ಒಂದು ಟಾರ್ಗೆಟ್ ಮಾಡೋದು ಒಬ್ಬರ ಮೇಲೆ. ಯಾರು ನಮ್ಮ ಕೈ ಕೆಳಗೆ ನಮ್ಮ ಕೇಳ್ಮೇಲೆ ಬರೋದಿಲ್ವೋ ಅಂಥವ್ರನ್ನೇ ಎಲ್ಲ ಸಂಸ್ಥೆಗಳು ಈ ಥರ ನಡೀತಾ ಇರ್ತವೆ ಸರ್. ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಪ್ರತಿನಿತ್ಯ ಅವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಆ ಥರದ್ದು ಇಲ್ಲೂ ಒಂದು ನಡೆದಿದೆ ಸರ್ ಅವ್ರ ಮೇಲೆ. ಇಲ್ಲಾಂದರೆ ಅವರು ತುಂಬ ಒಳ್ಳೆ ಜನ, ತುಂಬ ಹಾರ್ಡ್ ವರ್ಕರು ಸರ್. ಅವರು ತುಂಬ ಶಿಸ್ತಾಗಿ ಕೆಲಸ ಮಾಡ್ತಿದ್ದಂಥವ್ರು. ನಾವು ನೋಡ್ತಾ ಇದ್ದು 4-5 ವರ್ಷದಿಂದ ಅವರು ನಮ್ಮ ಮಕ್ಕಳುಗುಂಟು ಎಲ್ಲ ತುಂಬ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ರು. ನಾವೆಲ್ಲ ಓದಿ ಬಂದಾಗೆಲ್ಲ ಮಾತಾಡ್ಸ್ಕೊಂಡು ಬರ್ತಾಯಿದ್ದು. ಆನೆಸ್ಟಿಯಾಗಿ ವರ್ಕ್ ಮಾಡ್ತಾಯಿದ್ರು ಅವರು ವರ್ಕದಲ್ಲಿ ಅವರು ಸಫಿಷಿಯೆಂಟ್ ಆಗಿದ್ರು ಅವರು. ಹಾಗಾಗಿ ಅಲ್ಲಿ ನಮ್ಮ ಅಧಿಕಾರಿ ಒಬ್ಬರು ಅವ್ರನ್ನ ನಿರಂತರವಾಗಿ ಅವ್ರ ಮೇಲೆ ಅದೇ ಥರ ಮಾಡ್ತಾಯಿದ್ರಂತೆ. ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನಾನು ಅವರ ತಂಗಿ ಹಸ್ಬೆಂಡು, ಈಗ ಡೆತ್ ಆಗಿದ್ದಾರಲ್ಲ ಅವ್ರ ತಂಗಿ ಹಸ್ಬೆಂಡ್. ನನ್ನ ಹೆಸರು ದೊರೇಶ್ ಅಂತ. ಇಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಯಾರೋ ಮಾಡಿದ ತಪ್ಪಿಗೆ ನನ್ನ ಮಗಳನ್ನ ಬಾಯಿ ಬಂದಂಗಂದು ತಿನ್ನ ಅಣ್ಣ ಮೇಲೆ ಆಣ ಮಾಡಿ ಹೇಳು ಅಂತೆಲ್ಲ ಟಾರ್ಚರ್ ಕೊಟ್ಟು ನನ್ನ ಮಗಳನ್ನ ಕೆಲಸದಿಂದ ತೆಗೆದ್ಬಿಟ್ಟು ಇವತ್ತು ನನ್ನ ಮಗಳ ಜೀವ ಮುಗಿದ್ವಿ ಸರ್. ಇವತ್ತು ನನ್ನ ಮಗಳನ್ನ ನ್ಯಾಯ ಕೊಡಿಸ್ಬೇಕು, ಅವಳಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಸರ್. ನಾನು ಅಷ್ಟೇ ಕೇಳ್ಕೊಳ್ಳೋದು. ನಾವಿರೋದು ಅಂಕನಹಳ್ಳಿಲಿ ಇಲ್ಲಿದ್ದು ಅದ್ರ ಫೋನಲ್ಲಿ ಹೇಳ್ತಿದ್ದು ಸರ್. ಅದೇ ಹಿಂಗೆ ನನಗೆ ತುಂಬ ಟಾರ್ಚರು, ನನಗೆ ಯಾರೋ ಮಾಡಿರೋ ತಪ್ಪು ನಂಗೆ ಹಿಂಗೆಲ್ಲ ಹಾನಿ ಮಾಡು, ತಿನ್ನ ಅಣ್ಣ ಮೇಲೆ ಹಾನಿ ಮಾಡು ಅಂತ ಹೇಳ್ತಾವ್ರ ಅಂತೆಲ್ಲ ಹೇಳ್ತಿದ್ರು ಸರ್. ತುಂಬ ಟಾರ್ಚರ್ ಆಗಿ ಅವಳಿಗೆ 15 ದಿನದಿಂದ ಅವಳು ತಲೆನೇ ಕೆಟ್ಟೋಗಿತ್ತು ಸರ್. ನಾವು ಎಲ್ಲ ಸಮಾಧಾನ ಮಾಡ್ತೀನಿ ಸೊ ಆಗರು ತಲೆಗೆ ನಿದ್ರಿಗೆ ಆಗ್ಬಿಟ್ಟಿತ್ತು ಸರ್. ಅವಳಿಗೆ ಎಲ್ಲ ಅಷ್ಟು ಟಾರ್ಚರ್ ಕೊಟ್ಟಿದ್ರು ಸರ್. ಅಲ್ಲಿ ಟಾಟಾ ಕಂಪ್ನಿ ಕೆಲಸ ಮಾಡ್ತಿದ್ದು ಅವಳು. ಅಂದರೆ ಕಳೆದ 4 ವರ್ಷದಿಂದ ಮಾಡ್ತಿದ್ದಂತೆ ಇತ್ತೀಚೆಗೆ ಇವ್ರು ಬಂದ ಮೇಲೆ ಆ ಥರ ಆಗಿರೋದಾ? ಇಲ್ಲ ಸರ್, ಅವರು ಆಗಲೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರು. ಈಗ ಇವ್ರು ಬಂದ ಮೇಲೆ ತಗೊಂಡಿಂದ ಅವಳಿಗೆ ತುಂಬ ಟಾರ್ಚರ್ ಆಯ್ತಿತ್ತು ಸರ್. ಏನಾದ್ರು ಮೇಲಧಿಕಾರಿಗಳ ಜೊತೆ ಮಾತಾಡೋ ಕೆಲಸಗಳು ಇಲ್ಲ ಸರ್, ಅವ್ರು ಮಾಡಿಲ್ಲ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಯ್ತಿದ್ರು ಸರ್. ಈ ಸರಿ ಆಯ್ತದೆ ಬಿಡಿ, ಯಾರೋ ಒಂದು ಮಾತಂದ್ರೆ ಏನಾಗಿರ್ತದೆ ಅಂತ ಅಂದ್ಕೊಂಡಿದ್ರು ಸರ್ ಅಷ್ಟೇ. ಅವ್ರ ಮೇಲಧಿಕಾರಿಗೂ ಕಂಪ್ಲೇಂಟ್ ಏನು ಮಾಡಿದ್ದಿಲ್ಲ ಸರ್ ಅವಳು. ಈಗ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಆಗಿದೆ? ಅವಳೇ ಡೆತ್ ನೋಟ್ ಬರ್ದಿಲ್ಲ ಸರ್. ಅವಳೇ ಬರ್ದಾರೆ. ಇಲ್ಲೇ ಕಂಪ್ಲೀಟು ಇಲ್ಲಿ ಹಾಸ್ಪಿಟ್ಲ್ ಕಡೆಯಿಂದೇ ಆಗೋದು. ಮಕ್ಕಳಿಲ್ಲ ಸರ್. ಒಂದು ಮಗು ಐತೆ, ತೀರೋಯ್ತು. ಮತ್ತೆ ಮಕ್ಕಳು ಇರಲಿಲ್ಲ. ಅವಳು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು. ಹಂಗಾಗಿ ತುಂಬ ತಲೆಗೆ ಹಚ್ಕೊಬಿಟ್ಟು ಈಗ ಮನನೇ ಹಾಳು ಮಾಡ್ಕೊಟ್ರಲ್ಲ ಸರ್. ನಮ್ಮ ಮಗಳು ಕಳ್ಕೊಂಡಿದ್ದೀವಿ ಸರ್. ನಮಗೆ ನ್ಯಾಯ ಕೊಡಿಸಿ ಸರ್. ನಮ್ಗೆ ತಕ್ಕ ಶಿಕ್ಷೆ ಕೊಡಿಸಿ ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಕೈ ಮುಗಿತೀನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ಯಾರು ಕೇಳ್ತಾರೆ? ಯಾರು ಹೆಸರು ಬರ್ದಿದ್ದಾರೆ ಅವರಿಗೆ? ಅವ್ರು ಯಾರ ಹೆಸರು, ಯಾರು ಫೋನ್ ನಂಬರ್ ಬರ್ದಾರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ ಸರ್. ಅಷ್ಟೇ ನಾವು ಕೇಳ್ಕೊಳ್ಳೋದು. ಇನ್ನೇನು ಕೇಳಲ್ಲ ನಾವು ಸರ್. ನನ್ನ ಹೆಸರು ರತ್ನಮ್ಮ ಅಂತ.